ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ರಾತ್ರಿ 9 ಗಂಟೆ ಆಗಿದೆ. ನಾನು ಸ್ವಲ್ಪ ಬದನೆಕಾಯಿ ಕಟ್ ಮಾಡಿಕೊಂಡು ಇದು ಲಿಂಬೆಹಣ್ಣು ರಸ ಮತ್ತು ಉಪ್ಪು ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. 1 ತಾಸು ಫ್ರಿಜ್ಜಲ್ಲಿ ಇಟ್ಕೊಂಡು ಈಗ ಬದನೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಸಾರು ಮಾಡ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಇಷ್ಟೊತ್ತು ಸ್ಟಿಚಿಂಗ್ ಎಲ್ಲ ಮಾಡ್ತಾ ಕೂತ್ಕೊಂಡಿದ್ದೆ. ಸ್ಟಿಚಿಂಗ್ ಎಲ್ಲ ಮುಗೀತು. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸಬರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನನ್ನ ವಿಡಿಯೋ ಯಾವ ಥರ ಬರ್ತಾ ಇದೆ ಹೇಳಿ, ಕಮೆಂಟ್ ಮೂಲಕ ಹೇಳಿ ನಿಮ್ಮ ಅಭಿಪ್ರಾಯವನ್ನು. ಈಗ ನೋಡಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಬದನೆಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ಅದಕ್ಕೆ ಮೆಣಸಿನ ಪುಡಿ ಹಾಗೂ ಉಪ್ಪು ಮತ್ತು ಬಾಂಬೆ ರವೆ, ಸಣ್ಣ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹಚ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಬದನೆಕಾಯಿದು ಉದ್ದಕ್ಕೆ ಕಟ್ ಮಾಡಬೇಕು. ಒಂದು ಬದನೆಕಾಯಿಯಲ್ಲಿ 4 ಪೀಸ್ ಮಾಡಬೇಕು. ಉದ್ದಕ್ಕೆ ಕಟ್ ಮಾಡಿ ತೆಳ್ಳಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಲಿಂಬೆ ರಸ ಹಾಗೂ ಇದು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅದು ಉಪ್ಪು ಮತ್ತು ಲಿಂಬೆ ರಸ ಚೆನ್ನಾಗಿ ಹತ್ಕೊಳ್ಳುತ್ತೆ ಬದನೆಕಾಯಿಗೆ. ಆವಾಗ ನಾವು ತೆಗೆದು ಮೆಣಸಿನ ಪುಡಿ, ಬಾಂಬೆ ರವೆ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಅದ್ರ ಪೌಡ್ರಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ಈ ರೀತಿ ಹಚ್ಕೊಂಡು ಹಂಚಿನ ಮೇಲೆ ಹಾಕ್ಕೊಂಡ್ರೆ ಸಣ್ಣ ಉರಿಯಲ್ಲಿ ಇಡಬೇಕು. ತುಂಬ ಚೆನ್ನಾಗಿ ಆಗುತ್ತೆ. ಕ್ರಿಸ್ಪಿಯಾಗಿ ಫ್ರೈ ಮಾಡಬೇಕು. ತುಂಬ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಹಾಗೆ ಮುಚ್ಚಿಡಬೇಕು. ಹಾಗೆ ಇಡಬಾರ್ದು, ಮುಚ್ಚಿಟ್ರೆ ಚೆನ್ನಾಗಿ ಬೇಯುತ್ತೆ, ಇಲ್ಲಾಂದರೆ ಬೇಯಲ್ಲ. ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಇಡಬೇಕು. ಈಗ ಇಟ್ಕೊಂಡಿದ್ದೀನಿ ನೋಡಿ. ನಾನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳ್ಕೊತಾ ಇದ್ದೀನಿ. ಹಾಗೆ ಪಾತ್ರೆ ತೊಳ್ಕೊತಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ನೀವು ಈ ಥರ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ ಪಾತ್ರೆ ಎಲ್ಲ ತಿಕ್ತಾ ಇದ್ದೀನಿ. ಆಗ ಸ್ಟಿಚಿಂಗ್ ಇತ್ತು, ಬೆಳಗ್ಗಿಂದ ಬ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಮಾಡ್ತಾ ಇದ್ದೀನಿ. ನಾನು ಕೆಲಸ ಇತ್ತು, ಹೀಗಾಗಿ ಮಾಡೋದಕ್ಕೆ ಆಗಲಿಲ್ಲ. ಈಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮೊನ್ನೆ ಪಾಪ ಯೂಟ್ಯೂಬಲ್ಲಿ ಒಬ್ಬ ಹೆಣ್ಮಗಳು ತುಂಬ ಬೇಜಾರು ಮಾಡ್ಕೋತಾ ಇದ್ಲು. ಯಾಕಂದರೆ ಅವಳು ವಿಡಿಯೋ ಸುಮಾರು ದಿನದಿಂದ ವಿಡಿಯೋ ಹಾಕ್ತಾ ಇದ್ದಾಳೆ. ಸಬ್ಸ್ಕ್ರೈಬ್ನು ಕಂಪ್ಲೀಟ್ ಆಗಿದೆ, ವಾಚ್ ಅವರು ಎಲ್ಲ ಕಂಪ್ಲೀಟ್ ಆಗಿದೆ. ಆ ಹೆಣ್ಮಗಳದ್ದು ಪಾಪ ಯಾರಂತೂ ಹೇಳಲ್ಲ. ತುಂಬಾ ಬೇಜಾರು ಮಾಡ್ತಾ ಇದ್ಲು. ಯಾರೋ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಹಾಕಿದ್ದಾರೆ, ಹೀಗಾಗಿ ತುಂಬ ಬೇಜಾರು ಮಾಡ್ತಾ ಇದ್ಲು. ಈಗ ಯೂಟ್ಯೂಬ್ ಮಾಡೋರೆಲ್ಲ ಯಾರೂ ಕೆಟ್ಟವರಾಗಿ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಏನೋ ಅವರಿಗೆ ಏನೋ ಸಂಪಾದನೆ ಮಾಡಬೇಕು ಅನ್ನೋ ಇದರಲ್ಲಿ ಯೂಟ್ಯೂಬ್ ಮಾಡಿರ್ತಾರೆ. ಕೆಲವರು ಏನೋ ಟೈಮ್ ಪಾಸಿಗೋಸ್ಕರ ಯೂಟ್ಯೂಬ್ ಮಾಡಿರ್ತಾರೆ. ಇನ್ನು ಕೆಲವರು ಅವರ ಟ್ಯಾಲೆಂಟನ್ನು ತೋರಿಸೋದಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾರೆ. ಹೀಗೆ
ಬೇರೆ ಬೇರೆ ಥರದಿಂದ ಯೂಟ್ಯೂಬಲ್ಲಿ ಬಂದಿರ್ತಾರೆ. ಆ ಥರ ಯಾವತ್ತೂ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಯಾರೇ ಆಗಲಿ ತಪ್ಪಾಗಿ ತಿಳ್ಕೊಂಡು ಕೆಟ್ಟದಾಗಿ ಕಮೆಂಟ್ ಅದು ಹಾಕಲೇಬಾರ್ದು. ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ, ಅವರವರ ಪರಿಸ್ಥಿತಿಗೆ ಏನೇನಿರುತ್ತೆ ಯಾರಿಗೊತ್ತು, ಅದೆಲ್ಲ ವಿಚಾರ ಮಾಡಬೇಕು. ಕಮೆಂಟ್ ಹಾಕೋದೇನೋ ಸುಲಭ, ಅದನ್ನು ನೋಡಿದವ್ರಿಗೆ ಅವರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಯಾರೇ ಆಗಲಿ ಈ ಥರ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಯಾರಿಗೂ ಕೆಟ್ಟದಾಗಿ ಕಮೆಂಟನ್ನು ಹಾಕೋದಾಗಲಿ ಅವ್ರ ಮನಸ್ಸನ್ನು ನೋಯಿಸೋ ಥರ ಯಾರೋ ಕಮೆಂಟನ್ನು ಹಾಕಬೇಡಿ ದಯವಿಟ್ಟು. ಅವ್ರ ಕಷ್ಟ ಏನೇನಿರುತ್ತೋ ಯಾರಿಗೊತ್ತು, ಅವರಿಗಷ್ಟೇ ಗೊತ್ತಿರುತ್ತೆ ಅವರ ಕಷ್ಟ. ಬೇರೆಯವರಿಗೆ ಹೇಗೆ ಗೊತ್ತಾಗುತ್ತೆ ಅವರ ಕಷ್ಟ? ಒಬ್ಬರ ಮನಸ್ಸು ನೋಯಿಸಿದರೆ ನಿಮಗೇನು ಸಿಗತ್ತೆ ಹೇಳಿ? ಏನೂ ಸಿಗಲ್ಲ. ಅವರ ಕಷ್ಟಕ್ಕಂತೂ ನೀವಾಗಲ್ಲ. ಅವರಿಗೆ ಕೆಟ್ಟದ್ದು ಮಾಡುವುದಕ್ಕೂ ನಿಮಗೆ ಯಾವ ಹಕ್ಕು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ಕೆಟ್ಟದಾಗಿ ಕಮೆಂಟನ್ನು ಹಾಕೋದಕ್ಕೆ ಹೋಗಬೇಡಿ. ಈಗ ನೋಡಿ, ಬದನೇಕಾಯಿ ಫ್ರೈಯನ್ನು ನಾನು ತಿರುವಿ ಹಾಕ್ತಾ ಇದ್ದೀನಿ. ಈಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಬೇಯಬೇಕು, ಚೆನ್ನಾಗಿ ಬೇಯಬೇಕು. ಈಗ ತಿರುವಿ ಹಾಕ್ಕೊಂಡು ಮತ್ತೆ ನಾನು ಹಾಕ್ತಾ ಇದ್ದೀನಿ, ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಡಬೇಕು, ಇಲ್ಲ ಅಂದರೆ ಬೇಯಲ್ಲ ಅದು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಈ ಥರ ಹಾಕ್ಕೊಂಡಿದ್ದೀನಿ ನೋಡಿ. ನೋಡಿ ಹೀಗೆ ರವಾನ ಹೀಗೆ ಹಚ್ಕೊಂಡು ಹಾಕಬೇಕು, ಫ್ರೈ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಬಾಯಿಗೆ ರುಚಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಮಾಡಿಕೊಂಡು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಅವರ ಮಾತು ಕೇಳಿ ನನಗೆ ತುಂಬಾ ಬೇಜಾರಾಯಿತು. ಪಾಪ ಎಷ್ಟೊಂದು ಬೇಜಾರು ಮಾಡ್ತಾಯಿದ್ರು. ಯಾರಿಗೂ ಆ ಥರ ಮಾತಾಡಲೇಬಾರ್ದು. ಈಗ ನೋಡಿ, ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಇಟ್ಟಿದ್ದೆ, ಹೀಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬ್ಲೌಸ ಇದು ಯೂನಿಫಾರ್ಮ್ ಅಂತೆ. ಈ ಥರ ಒಂದು 2 ಬ್ಲೌಸ್ ಕೊಟ್ಟಿದ್ದರು. ಈಗ ನೋಡಿ, ಬೆಳಿಗ್ಗೆ ಇದು ರಂಗೋಲಿ ಎಲ್ಲ ಹಾಕಿ ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಆಯಿತು. ಹಾಗೆ ನನ್ನ ಗಿಡಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ ಹೊರಗಿನ ವಾತಾವರಣ. ಬಸಳೆ ಗಿಡ ಎಷ್ಟು ಚೆನ್ನಾಗಿ ಹಬ್ಬಿದೆ ನೋಡಿ. ನೋಡಿ ಈ ಥರ ಇದೆ. ಅಷ್ಟು ಬಿಸಿಲೇನೇ ಬಂದಿಲ್ಲ ಇವತ್ತು, ಸ್ವಲ್ಪ ಮೋಡನೇ ಇದೆ ನೋಡಿ. ಒಳಗಡೆ ಎಲ್ಲ ಈ ಥರ ಇದೆ ನೋಡಿ. ನೋಡಿ ನಮ್ಮ ಸಾಯಿಬಾಬನ ನೋಡಿ. ನೋಡಿ ನನ್ನ ಸ್ಟಿಚ್ಚಿಂಗ್ ರೂಮು. ಹಾಗೆ ಈಗ ನೋಡಿ, ಮಧ್ಯಾಹ್ನ ಅಡುಗೆ ಮಾಡಬೇಕಂತ ಬಂದಿದ್ದೀನಿ. ಬೇಳೆ ಸಾರು ಅನ್ನ ಮಾಡಬೇಕು. ಈ ಬೇಳೆ ಸಾರಿಗೆ ಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಹಾಗೆ ಫ್ಲವರು ಕಟ್ ಮಾಡಿ ಬಿಸಿನೀರಲ್ಲಿ ಉಪ್ಪು ಹಾಕಿ ಇಟ್ಟಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಕಬೇಕು. ಹಾಗೆ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಎಲ್ಲ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಬೇಕು ಎಲ್ಲನೂ. ಈಗ ನೋಡಿ, ಬೇಳೆ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಹಾಕಬೇಕು. ಅದು ತುಂಬ ಕಲರ್ ಇರುತ್ತೆ ಬೇಳೆಲಿ. ಹೀಗಾಗಿ 3-4 ಸಲ ತೊಳ್ಕೊತೀನಿ ನಾನು. ಹಳದಿ ಕಲರ್ ನೀರು ಬರುತ್ತೆ ಬೇಳೆ ತೊಳೆದ್ರೆ. ತುಂಬಾ ಕಲರ್ ಹಾಕಿರ್ತಾರೆ, ಹೀಗಾಗಿ ಒಂದು 2-3 ಸಲನಾದರೂ ತೊಳಿಲೇಬೇಕು. ಈಗ ಫ್ಲವರ್ನೂ ಆಯಿತು, ಅದರಲ್ಲಿ ಹುಳ ಗಿಳ ಇರುತ್ತವೆ.
ಹೀಗಾಗಿ ಬಿಸಿನೀರಲ್ಲಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತೊಳ್ಕೊಬೇಕು. ಇಲ್ಲಾಂದರೆ ಸಣ್ಣ ಸಣ್ಣ ಚಿಕ್ಕದಾಗಿ ಹುಳ ಇರುತ್ತೆ, ಕಣ್ಣಿಗೆ ಕಾಣಲ್ಲ, ಆ ಥರ ಹುಳ ಇರುತ್ತೆ ಒಳಗೆಲ್ಲ. ನೋಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಬೇಕು. ಈಗ ನೋಡಿ ಎಲ್ಲ ಕಟ್ ಮಾಡಿರೋದನ್ನು ಬೇಳೆ ಒಳಗೆ ಹಾಕ್ತಾಯಿದ್ದೀನಿ. ಹಾಗೆ ಫ್ಲವರ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೋಬೇಕು. ತೊಳೆದೆಲ್ಲ ಇಟ್ಟಿದ್ದೀನಿ. ಈಗ ಇನ್ನೊಂದು ಸಲ ಹಾಗೆ ನೋಡಿಕೊಂಡು ಹಾಕ್ಕೋಬೇಕು. ಹೇಳೋಕ್ಕಾಗಲ್ಲ, ಒಳಗಡೆ ಹೂವಿನ ಒಳಗಡೆ ಇದ್ರೆ ಗೊತ್ತೇ ಆಗಲ್ಲ, ಅದಕ್ಕೆ ನೋಡ್ಕೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈಗ ಪ್ರತಿಯೊಂದು ವಸ್ತು ಚೆನ್ನಾಗಿ ತೊಳ್ಕೊಬೇಕು. ಈ ಕೆಮಿಕಲ್ಸ್ ಹಾಕೋದ್ರಿಂದ ನಾವು ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ, ಎಲ್ಲವನ್ನೂ ಚೆನ್ನಾಗಿ ತೊಳ್ಕೊಂಡೇ ಹಾಕಬೇಕು. ಪ್ರತಿಯೊಂದು ವಸ್ತುನೂ ತೊಳ್ಕೊಂಡೇ ಹಾಕಬೇಕು ಚೆನ್ನಾಗಿ. ಈಗ ನೋಡಿ ತೊಳ್ಕೊಂಡಿದ್ದೀನಿ ಫ್ಲವರ್. ಈಗ ಹಾಕ್ತಾ ಇದ್ದೀನಿ ನೋಡಿ. 2 ಬೇಳೆ ಮತ್ತು ಅನ್ನ ಕುಕ್ಕರಲ್ಲಿ ಇಡ್ತೀನಿ. ಅನ್ನಕ್ಕೆ ಅಕ್ಕಿ ತರಲಿಕ್ಕಂತ ರೂಮಿಗೆ ಹೋಗಿದ್ದೀನಿ ನಾನು. ಅಕ್ಕಿನ ತೊಳ್ಕೊಂಡು ಇಡಬೇಕು ಕುಕ್ಕರಲ್ಲಿ. ಆ ಹೆಣ್ಮಕ್ಳ ವಿಷಯ ಕೇಳಿ ನನಗೆ ತುಂಬಾ ಬೇಜಾರಾಯಿತು. ನಾನು ಯೂಟ್ಯೂಬ್ ಮಾಡಿದ್ದೀನಿ, ಏನಪ್ಪ ನಮ್ಮ ಕತೆ ಹೀಗಾದರೆ, ಈ ಥರ ಕಮೆಂಟೆಲ್ಲ ಹಾಕಿದರೆ ಏನು ಮಾಡೋದು ಅಂತ ನನಗೂ ತುಂಬ ಯೋಚನೆ ಆಗಿಬಿಡ್ತು. ನಾವೇನೋ ಒಂದು ನಮಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಆದರೆ ಜನ ಬೇರೆಯೇ ಅರ್ಥ ಮಾಡ್ಕೋತಾರೆ. ಹೆಣ್ಮಕ್ಳನ್ನು ಯಾರೂ ಗೌರವಿಸುವುದಿಲ್ಲ. ಈಗಿನ ಎಂಥ ಕಾಲ ಬಂದಿದೆ ನೋಡಿ, ಹೆಣ್ಣನ್ನು ಗೌರವಿಸುವುದೇ ಇಲ್ಲ ಯಾರು. ಹೆಣ್ಣಿಗೆ ಮರ್ಯಾದೆನೇ ಕೊಡಲ್ಲ. ಹೆಣ್ಣು ಏನೇ ಮಾಡಿದರೂ ಅವ್ರ ಕಣ್ಣಿಗೆ ತಪ್ಪಾಗೇ ಕಾಣುತ್ತೆ. ಅವರು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರ ದೃಷ್ಟಿಯಲ್ಲಿ ಹೆಣ್ಣು ಕೆಟ್ಟವಳಾಗಿ ಕಾಣುತ್ತಾಳೆ. ಯಾಕಂತ ಗೊತ್ತಿಲ್ಲ. ಅದೇ ಗಂಡು ಯಾವ ತಪ್ಪು ಮಾಡಿದರೂ ತಪ್ಪು ಅನಿಸೋದಿಲ್ಲ. ಹೆಣ್ಣು ಮಕ್ಕಳು ಮಾತ್ರ ಏನೇ ಮಾಡಿದರೂ ಅವ್ರ ದೃಷ್ಟಿಲಿ ಕೆಟ್ಟವರು. ಹೊರಗೆ ಹೋಗಿ ದುಡಿದ್ರೂ ಅವರು ಕೆಟ್ಟವರು, ಮನೇಲಿ ಏನಾದರೂ ಮಾಡಿದರೂ ಅವ್ರು ಕೆಟ್ಟವರು. ಪ್ರತಿ ವಿಷಯದಲ್ಲೂ ಹೆಣ್ಣನ್ನು ಕೆಟ್ಟದಾಗಿ ನೋಡ್ತಾರೆ. ಇಂಥ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಗೊತ್ತಾಗಲ್ಲ. ದಯವಿಟ್ಟು ಹೆಣ್ಣಿಗೆ ಮರ್ಯಾದೆ ಕೊಡಿ, ಹೆಣ್ಣನ್ನು ಗೌರವಿಸಿ. ಯಾರು ಹೆಣ್ಣನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಎಲ್ಲರೂ ಒಂದೇ ಥರ ಇರಲ್ಲ. ಯಾರೋ ಒಬ್ಬರು ಕೆಟ್ಟವರು ಇರ್ಬೋದು, ಆದರೆ ಎಲ್ಲರೂ ಕೆಟ್ಟವರು ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಏನು ಅವರ ಜೀವನ ಸಲುವಾಗಿ ಏನೋ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಏನು ಯೂಟ್ಯೂಬಲ್ಲಿ ಏನಾದರೂ ಮಾಡಿದರೆ ನಮಗೂ ಏನು ಹಣ ಸಂಪಾದನೆ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವರು ಯೂಟ್ಯೂಬನ್ನು ಮಾಡ್ತಾ ಇರ್ತಾರೆ. ಅದನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅವರ ಮನಸ್ಸನ್ನು ನೋಯಿಸೋದು, ಈ ಥರ ಎಲ್ಲ ಮಾಡ್ತಾರೆ. ಆ ಥರ ಯಾವತ್ತೂ ಮಾಡಬೇಡಿ. ಅವರ ಪರಿಸ್ಥಿತಿ ಅವರಿಗೆ ಗೊತ್ತಿರುತ್ತೆ. ನಾವು ಹಾಗೆ ನೋಡಿ ಏನೇನೋ ಮಾತಾಡಿ ಅವರ ಮನಸ್ಸನ್ನು ನೋಯಿಸಬಾರ್ದು. ಕಷ್ಟ ನಮಗೆ ಬಂದರೆ ಗೊತ್ತಾಗತ್ತೆ ಅದು. ಹಾಗೆ ಬೇರೆಯವರ ಕಷ್ಟ ಯಾರಿಗೂ ಅರ್ಥ ಆಗಲ್ಲ. ದಯವಿಟ್ಟು ಯಾರನ್ನು ಆ ಥರ ಕಮೆಂಟ್ ಮಾಡೋದಾಗಲಿ, ಮನಸ್ಸಿಗೆ ಬಂದದ್ದನ್ನು ಕಮೆಂಟ್ ಮಾಡೋದು, ಈ ಥರ ಯಾರೂ ಮಾಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಹೆಣ್ಮಕ್ಳನ್ನು ಗೌರವಿಸಿ, ಅವರಿಗೂ ಬದುಕೋದಕ್ಕೆ ಒಂದು ಅವಕಾಶ ಕೊಡಿ. ಯಾರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ಹೆಣ್ಣನ್ನು ಮರ್ಯಾದೆ ಕೊಟ್ಟು ಅವರನ್ನು ಗೌರವಿಸಿ. ಏನೇ ಮಾಡಿದರೂ ಅವರು ಅವರ ಕಷ್ಟಕ್ಕೆ ಅವರ ಜೀವನ ಸಲುವಾಗಿ ಮಾಡ್ತಾ ಇರ್ತಾರೆ. ಅವರ ಪರಿಸ್ಥಿತಿ ಆ ಥರ ಇರುತ್ತೆ. ಅವ್ರು ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ಹೀಗಾಗಿ ಏನೋ ಒಂದು ಆಸೆಯಿಂದ ಯೂಟ್ಯೂಬಲ್ಲಿನೂ ಬಂದಿರ್ತಾರೆ ಪಾಪ, ಏನೋ ಹಣ ಸಂಪಾದನೆ ಮಾಡ್ಬೋದು ಅಂತ. ಅದನ್ನೇ ನೀವು ಏನೇನೋ ತಪ್ಪು ತಿಳ್ಕೊಂಡು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಲಿ ಈ ಥರ ಯಾವತ್ತೂ ಮಾಡಬೇಡಿ.
ದಯವಿಟ್ಟು ಹೆಣ್ಣು ಮಕ್ಕಳನ್ನು ಒಳ್ಳೆಯ ದೃಷ್ಟಿಯಿಂದ ನೋಡಿ. ಇದೆಲ್ಲ ನೋಡಿದರೆ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗೆ ಬೇಜಾರಾಗತ್ತೆ. ಯಾಕೆ ಹೆಣ್ಮಕ್ಳಿಗೆ ಈ ಥರ ಶಿಕ್ಷೆ ಅಂತ ಗೊತ್ತಿಲ್ಲ. ಪ್ರತಿಯೊಂದರಲ್ಲೂ ಹೆಣ್ಮಕ್ಳನ್ನು ದೂಷಿಸ್ತಾನೆ ಇರ್ತಾರೆ ಜನ, ಯಾಕಂತ ಗೊತ್ತಿಲ್ಲ. ದಯವಿಟ್ಟು ಆ ಥರ ಯಾವತ್ತೂ ಮಾಡಬೇಡಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು? ವಿಡಿಯೋ ಚೆನ್ನಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ.